ಎಲ್ರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ರಿಜಿಸ್ಟರ್ ಆಗೋದು ಎಕ್ಸ್ಪ್ಲೇನ್ ಮಾಡಿದ್ದೆ. ರಿಜಿಸ್ಟರ್ ಆಗಿರ್ತೀರಾ. ನೆಕ್ಸ್ಟ್ ಲಾಗಿನ್ ಯಾವ ಥರ ಆಗ್ತೀರಾ ಅಂತ. ಇವಾಗ ಫೈಲಿಂಗ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಮ ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ಹಾಕಬೇಕು. ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿ. ಲಾಗಿನ್ ವಿತ್ OTP ಆಗ್ಬೋದು. ಓಕೆ, ಈ ಥರ ಬರುತ್ತೆ ನೋಡಿ. ಫೈಲ್ ನ್ಯೂ ಕೇಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೇಸ್ ಟೈಪ್ ಯಾವ ಥರ ಕೇಸು ಅಂತ, ಕನ್ಸ್ಯೂಮರ್ ಕೇಸು ಯಾವ ಕೇಸು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಸ್ಯೂಮರ್ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡಿದ್ರೆ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳು ಅದೆಲ್ಲ ಲಿಸ್ಟ್ ಇದೆ ನೋಡ್ಕೊಳ್ಳಿ. ಇಂಡೆಕ್ಸು, ಪ್ರೊಫಾರ್ಮಾ, ಸಿನಾಪ್ಸಸ್, ಲಿಸ್ಟ್ ಆಫ್ ಡೇಟ್ಸ್ ಆ್ಯಂಡ್ ಇವೆಂಟ್ಸ್, ಮೆಮೊ ಪಾರ್ಟೀಸು, ಸೊ ಇವೆಲ್ಲ ಇರುತ್ತೆ ನೋಡ್ಕೊಟ್ರೆ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಕೊಟ್ಟರೆ ಅದರಲ್ಲಿ ಏನೇನು ಬೇಕಾಗುತ್ತೆ ಅಂತ. ಸೊ ಕನ್ಸ್ಯೂಮರ್ ಕಂಪ್ಲೇಂಟ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಪೇಡ್ ಆಸ್ ಕನ್ಸಿಡರೇಷನ್ ಅಂತ ಇರುತ್ತೆ. ಅಂದರೆ ನಿಮ್ಮ ಕೇಸ್ ಸಂಬಂಧಪಟ್ಟಿದ್ದಂಗೆ ಎಷ್ಟು ಕನ್ಸಿಡರೇಷನ್ ಅಮೌಂಟ್ ಇರುತ್ತೆ ಅದನ್ನು ಹಾಕಬೇಕು. ಈಗ ಇದ್ರ ಮೇಲೆ ನಿಮಗೆ ಯಾವ ಕಮಿಷನ್ ಅಂತ ಸೆಲೆಕ್ಟ್ ಆಗುತ್ತೆ. ನೀವು ಬಿಲೋ 50 lakhs ಇದ್ದರೆ ಅದು ಡಿಸ್ಟ್ರಿಕ್ಟ್ ಕಮಿಷನ್ ಬರುತ್ತೆ. ಅಬೋ 50 lakhs ಅಂದರೆ ಅದು ಸ್ಟೇಟ್ ಕಮಿಷನ್ಗೆ ಹೋಗುತ್ತೆ. ಸೊ ಇಲ್ಲೇ ನೋಡ್ಕೊಳ್ಳಿ, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಚೇಂಜ್ ಆಗ್ತಾ ಇದೆ. ನ್ಯಾಷನಲ್ ಕಮಿಷನ್ ಕೆಳಗಡೆ DCDRC ಅಂದರೆ ಸ್ಟೇಟ್ ಡಿಸ್ಟ್ರಿಕ್ಟ್ ಕಮಿಷನ್, SCDRC ಅಂದರೆ ಸ್ಟೇಟ್ ಕಮಿಷನು, NCDRC ಅಂದರೆ ನ್ಯಾಷನಲ್ ಕಮಿಷನ್. ಸೊ ಇಲ್ಲಿ ತೋರಿಸುತ್ತೆ ನಿಮಗೆ ಕೆಳಗಡೆ. ಸೊ ನೀವು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲೈಮ್ ಕನ್ಸಿಡರೇಷನ್ ಮೇಲೆ ಏನು ಅಮೌಂಟ್ ಡಿಪೆಂಡ್ ಆಗಿರಲ್ಲ. ಸೊ ನಿಮಗೆ ಪೇಡ್ ಆಸ್ ಕನ್ಸಿಡರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿ 52,000 ಕೊಟ್ಟಿದ್ದೀನಿ, ಇಲ್ಲಿ 5 lakhs ಕ್ಲೈಮ್ ಕನ್ಸಿಡರೇಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಕಾಸ್ ಆಫ್ ಆ್ಯಕ್ಷನ್ ಡೇಟ್ ಹಾಕಬೇಕಾಗುತ್ತೆ. ಸ್ಟೇಟ್ ಆಫ್ ಕಾಸ್ ಆಫ್ ಆ್ಯಕ್ಷನ್ನು, ಡಿಸ್ಟಿಕ್ಕು, ಕ್ಯಾಟಗರಿ ಯಾವ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಕೇಸ್ ಯಾವ ಕ್ಯಾಟಗರಿ ಬರುತ್ತೆ ಅಂತ. ಡಿಫೆಕ್ಟಿವ್ ಗೂಡ್ಸ್ ಕೊಡ್ಬೋದು. ಆಪ್ಷನ್ಸ್ ಇದೆ. ಸೊ ಬೇಡ, ನಾನು ಇವಾಗ ಬೇರೆದು ಕೊಡ್ತೀನಿ. ಇವಾಗ ಕಾಂಟ್ಯಾಕ್ಟ್ಸ್ ಅಲ್ಲಿ ಚೆಕ್ ಮಾಡಿ. ಅಂದರೆ ಬ್ಯಾಂಕಿಂಗ್, ಕಾಮರ್ಸ್ ಕೊಟ್ಟಿದ್ದೀನಿ, ಇದರಲ್ಲಿ ಅಮೆಝಾನ್ ಕೊಡ್ತೀನಿ. ಸೊ ಏನು ಸಬ್ ಕ್ಯಾಟಗರಿ ಇದೆ ನೋಡಿ, ಪೇಮೆಂಟ್ ಇಶ್ಯೂ ಇದೆ. ಸೊ ನೆಕ್ಸ್ಟ್ ಕೊಡಿ. ಸೊ ಕಂಪ್ಲೇಂಟ್ ಡೀಟೇಲ್ಸ್, ಇಲ್ಲಿ ತುಂಬ ಜನ ನಾವು ಕಂಪ್ಲೇಂಟ್ ಡೀಟೇಲ್ಸ್ ಕೊಟ್ಟಮೇಲೆ ನೆಕ್ಸ್ಟ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ತಪ್ಪೇನಾಗಿರುತ್ತೆ ಅಂದರೆ ಅಡ್ರೆಸ್ಸಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಎಂಟ್ರಿ ಮಾಡಬಾರ್ದು. ಇಲ್ಲಿ ನೀವು ನೇಮ್ ಹಾಕಿದ್ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ರಿಲೇಟಿವ್ ಅಂದರೆ ಫಾದರ್ ನೇಮು ಅಥವಾ ಹಸ್ಬೆಂಡ್ ನೇಮು ಏನಿರುತ್ತೆ ಸೆಲೆಕ್ಟ್ ಮಾಡಿಕೊಡಿ. ಸನ್ ಆಫ್ ನಾನು ಕೊಡ್ತಾ ಇದ್ದೀನಿ. ಸೊ ಮೊಬೈಲ್ ನಂಬರ್ ಆಲ್ರೆಡಿ ಇರುತ್ತೆ, ಮೇಲ್ ಐ ಡಿನೂ ಇರುತ್ತೆ. ನೀವೇ ಕಂಪ್ಲೇಂಟ್ ಆಗಿದ್ರೆ, ಅಡ್ವೊಕೇಟ್ ಆಗಿದ್ರೆ ಬೇರೆ. ಸೊ ಈಗ ಇಲ್ಲೇ ಕ್ಲಿಕ್ ಮಾಡಬೇಕು ಸೀನಿಯರ್ ಸಿಟಿಜನ್ ವಿಡಿಯೋನ ಅಂತ. ಈಗ ಅಡ್ವೊಕೇಟ್ ಡೀಟೇಲ್ಸ್ ಇದೆ, ಆ್ಯಡ್ ಮಾಡಬೇಕು ಇಲ್ಲಿ ಆ್ಯಡ್ ಅಡ್ವೊಕೇಟ್ ಅಂತ. ಸೊ ಈಗ ಆಪೋಸಿಟ್ ಪಾರ್ಟಿ ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಈ ಕೇಸಲ್ಲಿ ಅಡ್ವೊಕೇಟ್ ಇಲ್ಲ, ಸೊ ಅಡ್ವೊಕೇಟ್ ಕೊಡ್ತಾ ಇಲ್ಲ. ಓಕೆನಾ. ಇಮೇಲ್ ಐ ಡಿ ಎಂಟ್ರಿ ಮಾಡಿ. ಅಡ್ರೆಸ್ಸು, ಸೊ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಕೊಡಬೇಕಾದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಕೊಡಬೇಡಿ ಅಡ್ರೆಸ್ಸಲ್ಲಿ, ಆವಾಗ ಅದು ಕಾಮ ಎಲ್ಲ ಕೊಟ್ಟರೆ ತೊಗೊಳ್ಳಲ್ಲ. ಈಗ ನೆಕ್ಸ್ಟ್ ಕೊಡ್ತೀನಿ ನೋಡಿ, ತಗೊಂಡಿದೆ. ಕೆಲವರು ಬರಲ್ಲ ಅಂತ ಹೇಳ್ತಿದ್ದಾರೆ, ನೋಡ್ಕೊಳ್ಳಿ. ಆ್ಯಡ್ ಅಡಿಷನಲ್ ಕಂಪ್ಲೇಂಟ್ ಇದ್ರೆ ಆ್ಯಡ್ ಮಾಡಿ. ಪ್ರೊಫಾರ್ಮಾ ಕಂಪ್ಲೇಂಟ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಇದ್ದರೆ. ಸೊ ನನ್ನ ಕೇಸಲ್ಲಿ ಇಲ್ಲ, ಸೊ ನೆಕ್ಸ್ಟ್ ಹೋಗ್ತೀನಿ ನಾನು. ಇಲ್ಲ, ನಂಗೆ ಆಪೋಸಿಟ್ ಪಾರ್ಟಿನೂ ಇಲ್ಲ, ಅಡಿಷನಲ್ ಯಾರೂ ಇಲ್ಲ. ಸೊ ಈಗ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ, ಸೊ ಇದು ಆಲ್ರೆಡಿ ಇರಲ್ಲ, ಇದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ ತೋರಿಸ್ತಾ ಇದೆ. ಇದನ್ನು ನಾನು ತೆಗೆದು ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಪ್ಲೋಡ್ ಮಾಡೋದು ಅಂತ. ಸೊ ಎಲ್ಲ ಡಾಕ್ಯುಮೆಂಟ್ಸು 10 MB ಕಡಿಮೆ ಇರಬೇಕು. ಸೊ ಅದನ್ನು ಕಂಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್ ಅಪ್ಲೋಡ್ ಮಾಡಿ. ನೋಡಿ, ಇಂಡೆಕ್ಸ್ ಈ ಥರ ಇರುತ್ತೆ. ಎಕ್ಸಾಂಪಲ್ ಅಷ್ಟೇ.
ಸೊ ಓಪನ್ ಕೊಟ್ಟಾಗ ಇಲ್ಲಿ ಬಂದು ಕೂರುತ್ತೆ ನೋಡಿ, ಇಲ್ಲಿ ಬಂದು ಕೂತಿದೆ. PDF ಅಲ್ಲಿ ಇರಬೇಕು, 10 MB ಗಿಂತ ಕಡಿಮೆ ಇರಬೇಕು. ನೆಟ್ ಪ್ರೊಫಾರ್ಮಾ ಲಿಸ್ಟ್ ಆಫ್ ಡೇಟ್ಸ್ ಅಂಡ್ ಇವೆಂಟ್ಸ್. ಮೆಮೊ ಪಾರ್ಟೀಸ್. ಮೆಮೊ ಪಾರ್ಟೀಸ್ ಅಂದರೆ ಪಾರ್ಟೀಸ್ ಅಡ್ರೆಸ್ ಬರುತ್ತೆ. ಸೊ ಈ ಥರ ಬರುತ್ತೆ, ಕಂಪ್ಲೇಂಟ್ ಅಡ್ರೆಸ್ ಅಂಡ್ ಅಪೋಸಿಟ್ ಪಾರ್ಟಿ ಅಡ್ರೆಸ್. ಕನ್ಸ್ಯೂಮರ್ ಕಂಪ್ಲೇಂಟ್ ನೋಟಿಸ್ ಅಫಿಡವಿಟ್. ಈಗ ಕೆಲವರು ಏನು ಮಾಡ್ತಾರೆ, ಕಂಪ್ಲೇಂಟ್ಗೆ ನೋಟಿಸ್ ಮಾಡಿಸ್ಬೋದು, ಇಲ್ಲ ಅಂತ ವೆರಿಫೈಯಿಂಗ್ ಅಫಿಡವಿಟ್ ಇರುತ್ತಲ್ಲ, ಅದನ್ನು ಕಂಪ್ಲೇಂಟ್ ಜೊತೆಗೆ ವೆರಿಫೈಯಿಂಗ್ ಅಫಿಡವಿಟ್ನು ಸ್ಕ್ಯಾನ್ ಮಾಡಿ ಒಟ್ಟಿಗೆ ಅಪ್ಲೋಡ್ ಮಾಡಿ. ನೋಡಿ ಎಕ್ಸಾಂಪಲ್. ಈಗ ನೋಡೋಣ, ಪ್ರೊಫಾರ್ಮ್ ನೋಡಿದಾಗ ಪ್ರೊಫಾರ್ಮ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು. ನೋಡಿ ಪ್ರೊಫಾರ್ಮ್ ಒಂದು ಈ ಥರ ಇರುತ್ತೆ. ಇದು ಇನ್ಸಿಡೆನ್ಸ್ ವೆಬ್ಸೈಟಲ್ಲಿ ಇದೆ, ಅಲ್ಲಿ ತೊಗೋಬೋದು. ಈ ಥರ ಫಾರ್ಮೆಟ್ ಇರುತ್ತೆ, ಈ ಥರ ಮಾಡಿಕೊಂಡು ಅದನ್ನು PDF ಮಾಡಿಕೊಂಡು ಫುಲ್ ಅಪ್ಲೋಡ್ ಮಾಡಿ. ನೋಡಿದ್ರೆ ಎಲ್ಲ ಡೇಟ್ಸ್ ಆ್ಯಂಡ್ ಇವೆಂಟ್ಸ್ ಅದನ್ನು ನೋಡಬೇಕಲ್ಲ, ಅದನ್ನು ನೋಡ್ಕೊಳ್ಳಿ. ನೋಡಿ ಇದು ಲಿಸ್ಟ್ ಆಫ್ ಡೇಟ್ಸ್ ಆ್ಯಂಡ್ ಇವೆಂಟ್ಸ್ದು. ಸೊ ಎಲ್ಲ ಹೇಳಿದೆ ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ಏನಾದ್ರು ಇದ್ದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ, ಇದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ, ಆಮೇಲೆ ಒಕ್ಕಲತನ ಇದ್ರೆ ಹಾಕ್ಬೋದು. ಕಮಿಷನ್ ಸೆಲೆಕ್ಟ್ ಮಾಡಬೇಕು, ನೆಕ್ಸ್ಟು ಡಿಕ್ಲೇರ್ ಹಾಕಬೇಕು, ಇಯರ್ ಬೈ ಡಿಕ್ಲೇರ್ ಅಂತ. ಆಮೇಲೆ ನೆಕ್ಸ್ಟ್ ಪ್ರಿವ್ಯೂ ಕೊಡಿ. ಪ್ರಿವ್ಯೂವಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀವು ಎಡಿಟ್ ಆಪ್ಷನ್ಸ್ ಇದೆ, ನೀವೇನಾದ್ರು ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಏನಾದ್ರು ತಪ್ಪಿದೆ ಮತ್ತೆ ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಕೊಟ್ಟರೆ ಎಡಿಟ್ ತೊಗೊಳುತ್ತೆ. ಅದಾದ್ಮೇಲೆ ಬೇಕಾದ್ರೆ ಫೈನಲ್ ಸಬ್ಮಿಟ್ ಮಾಡ್ಬೋದು. ಈಗ ನೋಡಿ ಎಡಿಟ್ ಆಪ್ಷನ್ ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಅದು ಜನರೇಟ್ ಆಗುತ್ತೆ. ಅಲ್ಲಿ ಕಮಿಷನ್ಗೆ ಹೋಗಿರುತ್ತೆ. ಹೌದು, ಕಮಿಷನ್ಗೆ ಹೋಗಿರುತ್ತೆ. ಓಕೆ, ಫೈನಲ್ ಸಬ್ಮಿಟ್ ಕೊಡಿ, ತೊಗೊಳುತ್ತೆ. ಥ್ಯಾಂಕ್ ಯು.